ಹಲೋ, ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು ಪಾಠವನ್ನು ನೋಡೋಣ. ಇದು ಸಾಹಿತ್ಯ ಸಂಗಮದಿಂದ ಆರಿಸಲಾಗಿದೆ. ಸೊ ಇದರ 6ನೇ ಭಾಗ, ತುಂಬಾ ದೊಡ್ಡ ಚಾಪ್ಟರ್ ಇದು. ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಪ್ಟರ್ ಇನ್ ಯುವರ್ ಸಾಹಿತ್ಯ ಸಂಗಮ. ಅದಕ್ಕೆ ಇಷ್ಟೊಂದು ಪಾರ್ಟ್ಸ್ ಆಗ್ತದೆ. ಸೊ 6ನೇ ಭಾಗದಲ್ಲಿ ನೋಡೋಣ ಏನಾಯ್ತು ಅಂತ. ಸೊ ಲಾಸ್ಟ್ ಭಾಗದಲ್ಲಿ ನಾವು ಎಲ್ಲರಿಗೂ ಓದಿದ್ವಿ. ಸೊ ಸ್ಟೀಲ್ ಪಾತ್ರೆಗಳ ಆ ರಂಗನಾಥ ಸ್ಟ್ರೀಟ್ ಅಲ್ಲಿರೋ ಸ್ಟೀಲ್ ಪಾತ್ರೆ ಅಂಗಡಿನಲ್ಲಿ ಆ ಅಂಗಡಿ ತುಂಬಾ ದೊಡ್ಡದಾಗಿತ್ತು. 5 ಅಂತಸ್ತಿನ ಕಟ್ಟಡ ಅದು. ಆದ್ರೆ ಫುಲ್ಲು ಬರೀ ಸ್ಟೀಲ್ ಸಾಮಾನ್ಯ ಇತ್ತು. ಮತ್ತೆ ಅಮ್ಮ ಬಳ್ಳಾರಿನಲ್ಲಿರೋ ಅಂಗಡಿನೇ ದೊಡ್ಡದು ಅನ್ಕೊಂಡಿದ್ರು. ಈ ತರ ಇರುತ್ತೆ ಅಂತ ಅವರು ಊಹಿಸೂನು ಇರ್ಲಿಲ್ಲ. ಸೊ ಇಲ್ಲಿಂದ ನಾವು ಈಗ ಸ್ಟಾರ್ಟ್ ಮಾಡ್ಬೇಕು. ಹಾಲಿನಲ್ಲಿ ಓಡಾಡಲು ಒಂದಿಷ್ಟು ಜಾಗವನ್ನು ಬಿಟ್ಟರೆ ಎಲ್ಲಾ ಕಡೆ ಸ್ಟೀಲ್ ಪಾತ್ರೆಗಳನ್ನು ರಾಶಿಯಾಗಿ ಇಟ್ಟಿದ್ರು. ಸೊ ಹಾಲ್ನಲ್ಲಿ ಒಂದು ಸ್ವಲ್ಪ ಓಡಾಡೋದಕ್ಕೆ ಮಾತ್ರ ಜಾಗ ಬಿಟ್ಟು ಎಲ್ಲಾ ಕಡೆನೂ ಸ್ಟೀಲ್ ಪಾತ್ರೆಗಳನ್ನ ಜೋಡ್ಸಾಕ್ಬಿಟ್ಟಿದ್ರು. ಎಲ್ಲ ರಾಶಿನೇ ಇಟ್ಟಿದ್ರು. ಅಂದ್ರೆ ಅಷ್ಟೊಂದು ಸ್ಟೀಲ್ ಪಾತ್ರೆ ಇತ್ತು ಅಂತ. ಸೊ ದೇರ್ ವಾಸ್ ಅ ವೆರಿ ಲಿಟಲ್ ಸ್ಪೇಸ್ ಇನ್ ದ ಹಾಲ್ ಫಾರ್ ವಾಕಿಂಗ್. Apart from that space, everything was filled with stainless steel vessels, like with ರಾಶಿ ಅಂದ್ರೆ heap of stainless steel vessels. ಈ ರೀತಿ ಇಲ್ಲಿ ನೋಡಿ, ಇಲ್ಲಿ ಮೇಲೆ ಎಲ್ಲಾ ನೇತಾಕಿದ್ದಾರೆ ಪಿಕ್ಚರ್ ಅಲ್ಲಿ. ಮತ್ತೆ ಇಲ್ಲಿ ಓಡಾಡೋದಕ್ಕೆ ಮಾತ್ರ ಇಲ್ಲಿ ಜಾಗ ಇದೆ ಅಷ್ಟೇ, ಈ ಕಡೆ ಈ ತರ ತುಂಬಾ ದೊಡ್ಡ ಸ್ಟೀಲ್ ಅಂಗಡಿ ಅದು. ಸೊ ಅದಾದ್ಮೇಲೆ ಗೋಡೆಗೆಲ್ಲ ಪಾತ್ರೆಗಳನ್ನ ನೇತು ಹಾಕಿದ್ರು. ಇವಾಗ ತಾನೇ ಪಿಕ್ಚರ್ ಅಲ್ಲಿ ನೋಡಿದ್ವಿ. ಸೊ ಹ್ಯಾಂಗ್ ಮಾಡಿದ್ದಾರೆ ಎಲ್ಲಾ ಪಾತ್ರೆಗಳನ್ನ. ದೇ ಹ್ಯಾವ್ ಹ್ಯಾಂಗ್ ದ ವೆಸಲ್ಸ್ ಫಾರ್ ದ ವಾಲ್. ಮೇಲೆ ತಾರಸಿಯಲ್ಲಿಯೂ ಪಾತ್ರೆಗಳನ್ನು ಇಳಿಬಿಟ್ಟಿದ್ದರು. ಮೇಲೆ ತಾರಸಿ ಅಂದ್ರೆ ಆ ಮೇಲೆ ಒಂಥರ ಟೆರೆಸ್ ಕಡೆ ಹೋಗುತ್ತಲ್ಲ, ಅಲ್ಲಿ ಕೂಡ ಪಾತ್ರೆಗಳನ್ನ ಇಳಿಬಿಟ್ಟಿದ್ರು, ಅಲ್ಲೂ ಹಾಕಿದ್ರು ಅಂತ. ಅಮ್ಮ ತನಗಾದ ವಿಸ್ಮಯ ಭಯಕ್ಕೆ ಮಾತೆ ಹೊರಡದಂತೆ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ್ಳು. ಸೊ ಅಮ್ಮನಿಗೆ ವಿಸ್ಮಯ ಭಯ ಆಯ್ತು, ಅಷ್ಟೊಂದು ದೊಡ್ಡದಾಗಿದ್ದೆ ಅಂತ ನೋಡಿ ಮಾತೆ ಬರ್ತಾ ಇಲ್ಲ ಪಾಪ. ಬರ್ದೆ ಮಗನ ಕೈನ ಗಟ್ಟಿಯಾಗಿ ಹಿಡ್ಕೊಂಡ್ರು. ತುಂಬಾ ಒಂಥರ ಇದೇನಪ್ಪ ಇಷ್ಟೊಂದು ದೊಡ್ಡದಾಗಿದೆ ಅಂತ ಅವ್ರಿಗೊಂಥರ ಅನ್ಸ್ತು. ಸೊ ಅಮ್ಮ ವಾಸ್ ಹೋಲ್ಡಿಂಗ್ ವಸುಧೇಂದ್ರಸ್ ಹ್ಯಾಂಡ್ ವೆರಿ ಟೈಟ್ as she was stunned and afraid by seeing that shop. ನಾನು ಅವಳ ಹೆಗಲ ಮೇಲೆ ಸುತ್ತು ಕೈ ಹಾಕಿಕೊಂಡು ಪ್ರೀತಿಯಿಂದ ನಕ್ಕೆ. ಸೊ ಆ ರೀತಿ ಇಟ್ಕೊಂಡಿದ್ದಕ್ಕೆ ಅಮ್ಮನ ಹೆಗಲ ಮೇಲೆ ಕೈ ಹಾಕೊಂಡು ಪ್ರೀತಿಯಿಂದ ನಗ್ತಾರೆ ವಸುಧೇಂದ್ರ ಅವರು. ಸೊ ವಸುಧೇಂದ್ರ put his arm around Amma's shoulders and he gave a loving smile to mother. ಅಮ್ಮನ ಕಣ್ಣಾಲಿಗಳು ಖುಷಿಯಿಂದ ತುಂಬಿದ್ದವು. ಅಮ್ಮನ ಕಣ್ಣಿರುತ್ತಲ್ಲ, ಕಣ್ಣಾಲಿ ಅಂದ್ರೆ ಒಳಗಡೆ ಕಪ್ಪು ಇದಿರುತ್ತಲ್ಲ, ಅದೊಂಥರ ಶೈನಿಂಗ್ ಆಗ್ತಾ ಇರತ್ತೆ ನಾವು ಖುಷಿಯಿಂದ ಇದ್ರೆ. ಅದು ತುಂಬಾ ಖುಷಿಯಿಂದ ತುಂಬಿದ್ವು. ಮಾಮ್ಸ್ ಐಸ್ ವರ್ ಫಿಲ್ಡ್ ವಿತ್ ಜಾಯ್. ಸೊ ಐಸ್ ಪ್ಯೂಪಿಲ್ ಅಂತೆ, ಕಣ್ಣಾಲಿಗಳು ಅದು. ನಮ್ಮಿಬ್ಬರ ಆ ಭಂಗಿಯನ್ನು ಅಂಗಡಿಯಲ್ಲಿದ್ದ ಪ್ರತಿಯೊಂದು ಸ್ಟೀಲ್ ಪಾತ್ರೆಗಳು ಪ್ರತಿಬಿಂಬಿಸಿದವು. ಸೊ ಅವರಿಬ್ರು ಅಮ್ಮ ಇವರ ವಸುಧೇಂದ್ರ ಅವರ ಕೈ ಹಿಡ್ಕೊಂಡು, ಮಗ ಹೆಗಲ್ ಸುತ್ತಲೂ ಕೈ ಹಾಕೊಂಡು ಪ್ರೀತಿಯಿಂದ ನಗ್ತಾ ಇರೋದು ಮಗ. ಅಮ್ಮ ತುಂಬಾ ಖುಷಿಯಿಂದ ಇರೋದು. ಆ ಭಂಗಿಯನ್ನು, ಆ ಪೋಸ್ಚರ್ ಅನ್ನ ಅಂಗಡಿನಲ್ಲಿದ್ದ ಪ್ರತಿಯೊಂದು ಸ್ಟೀಲ್ ಪಾತ್ರೆ ಅಂಗಡಿಗೆ ಹೋದ್ರೆ ಒಂದು ಇಮೇಜ್ ನೋಡಿದ್ರೆ ಎಲ್ಲಾ ಕಡೆನೂ ಅವು ಪ್ರತಿಬಿಂಬಿಸ್ತವೆ ಅಲ್ವಾ, ಒಂಥರ ಕನ್ನಡಿ ತರ ಪ್ರತಿಬಿಂಬಿಸುತ್ತೆ. ಸೊ ಎವ್ರಿ ವೆಸಲ್ ಇನ್ ದ ಶಾಪ್ ರಿಫ್ಲೆಕ್ಟೆಡ್ ದೇರ್ ಪೋಸ್. ನಿಂಗೆ ಏನು ಬೇಕೋ ಅದು ತಗೊಳಮ್ಮ ಎಂದೆ. ಸೊ ಏನ್ ಬೇಕೋ ಅದು ತಗೊಮ್ಮ ಅಂತ ವಸುಧೇಂದ್ರ ಹೇಳಿದ್ರು. ಸೊ ವಾಟ್ ಎವರ್ ಯು ವಾಂಟ್ ಯು ಟೇಕ್ ಅಮ್ಮ ಅಂತ ಹೇಳಿದ್ರು. ಪಟಾಕಿ ಅಂಗಡಿಯೊಳಗೆ ಹೊಕ್ಕ ಮಗು ಏನು ಕೊಳ್ಳಲಿ ಏನು ಬಿಡಲಿ ಎನ್ನುವಂತೆ ಅಮ್ಮನ ಸ್ಥಿತಿ ಆಯ್ತು. ಸೊ ಪಟಾಕಿ ಅಂದ್ರೆ ಎಲ್ಲ ಮಕ್ಳಿಗೂ ತುಂಬಾ ಇಷ್ಟ. ಪಟಾಕಿ ಅಂಗಡಿ ಒಳಗಡೆ ಹೋದ್ರೆ ಅಲ್ಲಿರೋ ಎಲ್ಲ ಬೇಕು ಅನ್ಸುತ್ತೆ ಮಕ್ಕಳಿಗೆ ಅಲ್ವಾ. ಸೊ ಆ ಮಗು ಏನಾದ್ರೂ ಕೊಳ್ಬೇಕಾ, ಏನಾದ್ರೂ ಬಿಡ್ಬೇಕು, ಏನ್ ಬೇಕೋ ಅದು ತಗೋ ಅಂದ್ರೆ ಏನ್ ಬಿಡೋದಕ್ಕಾಗುತ್ತೆ. ಆ ರೀತಿ ಅಮ್ಮನ ಪರಿಸ್ಥಿತಿ ಆ ರೀತಿ ಆಯ್ತಂತೆ. So Amma's situation was like a child who enters inside a cracker shop. So the kid will be in a dilemma, what to take, what not to take, or it will be there in the mind to take everything from the shop, right? ಹಾಲಿನ ತುಂಬೆಲ್ಲ ಓಡಾಡಿ ಇದು ತಗೊಳ್ಳ ಅದು ತಗೊಳ್ಳ ಅಂತ ಕೇಳ್ತಾ ಇದ್ರು. ಸೊ ಹಾಲಿನ ತುಂಬೆಲ್ಲ ಓಡಾಡ್ತಾ ತೋರಿಸ್ತಾ ಇದು ತಗೊಳ್ಳ ನಾನು, ಇದು ತಗೊಳ್ಳ ವಸುಧೇಂದ್ರ ನಾನು ಅಂತ ಹೇಳ್ತಾ ಇದ್ರು. ಸೊ ಶಿ ವಾಸ್ ಆಸ್ಕಿಂಗ್, ಕೆನ್ ಐ ಟೇಕ್ ದಿಸ್, ಕೆನ್ ಐ ಟೇಕ್ ದಿಸ್ ವೆಸಲ್.
ಸೊ ಶಿ ವಾಸ್ ಜಸ್ಟ್ ರೋಮಿಂಗ್ ಇನ್ ದ ಹಾಲ್ ಅಂಡ್ ಶಿ ವಾಸ್ ಆಸ್ಕಿಂಗ್ ದ್ಯಾಟ್. ನನ್ನನ್ನು ಕೇಳಿ ಕೇಳಿ ಒಂದು ರಾಶಿ ಸಾಮಾನನ್ನ ಕೊಂಡ್ಕೊಂಡ್ಲು ಅಮ್ಮ. ಕೇಳಿ ಕೇಳಿ ಒಂದು ರಾಶಿ ಸಾಮಾನನ್ನ ಕೊಂಡ್ಕೊಂಡ್ಲು. ಸೊ ಶಿ ಬಾಟ್ ಸೋ ಮೆನಿ ವೆಸಲ್ಸ್ ಅಮ್ಮ. ದೆನ್ ಮನೆಗೆ ಹೋಗಿದ್ದೆ. ಅಪ್ಪನ ಮುಂದೆ ಅದೆಲ್ಲ ಹರಡಿ ಒಂದೊಂದನ್ನೇ ವಿವರಿಸಿ ಹೇಳಿ ಕೊನೆಗೆ, ಅಂದ್ರೆ ಮನೆಗೆ ಹೋಗಿದ್ದಾದ್ಮೇಲೆ ಆ ಪಾತ್ರೆಗಳನ್ನೆಲ್ಲ ತೋರಿಸ್ಬಿಟ್ಟು ಇದು ಈ ರೀತಿ ಪಾತ್ರೆ, ಇದು ಆ ರೀತಿ ಪಾತ್ರೆ ಅಂತೆಲ್ಲ ವಿವರಣೆ ಎಲ್ಲ ಕೊಟ್ಟು ಪಾತ್ರೆಗಳ ಬಗ್ಗೆ. ಸೊ ಆಫ್ಟರ್ ಶಿ ಬಾಟ್ ಅ heap of vessels from that shop which was in Ranganathan street, when they went back home, she just spread all the vessels in front of Appa and explained each and every vessel clearly. She described. ದೆನ್ ಕೊನೆಗೆ ನನ್ನ ಮಗ ಕೊಡಿಸಿದ್ದು ಎನ್ನುವಾಗ ಮಗ ಪದಕ್ಕೆ ಜಾಸ್ತಿ ಒತ್ತು ಕೊಟ್ಟು ಬಿಟ್ಟಳು. ಸೊ ಅದಾದ್ಮೇಲೆ ಅದನ್ನೆಲ್ಲ ಹಾಡ್ಬಿಟ್ಟು ಇದು ನನ್ ಮಗ ಕೊಡ್ಸಿದ್ದು. ಸೊ ಮಗ ಅನ್ನೋದಕ್ಕೆ ಒತ್ತು ಕೊಟ್ಟು ಹೇಳಿದ್ರು. ಅಂದ್ರೆ ನೀವು ನನಗ್ ಕೊಡ್ಸಿಲ್ಲ, ಮಗ ಕೊಡ್ಸಿದ್ದು ಅಂತ ಅನ್ನೋ ತರ. ಸೊ ಅಟ್ ಲಾಸ್ಟ್ ವೆನ್ ಶಿ ವಾಸ್ ಟೆಲ್ಲಿಂಗ್ ಆಲ್ ದಿಸ್, ನೋ, ಸೊ ಶಿ ಟೋಲ್ಡ್ this was bought by my son, and she stressed on that word son. ಹಂಗಂದಾಗ ಏನಾಯ್ತು, ಅಪ್ಪನ ಮುಖ ಸಣ್ಣದಾಯ್ತು, ಅಪ್ಪಗೊಂಥರ ಆಯ್ತು. ಸೊ ಅಪ್ಪ ಫೇಸ್ ಸ್ಮಾಲ್, ಅಂದ್ರೆ he felt embarrassed ಅಂತ. ನನಗೂ ಅವನಷ್ಟು ಸಂಬಳ ಬಂದಿದ್ರೆ ಸ್ಟೀಲ್ ಅಂಗಡಿನೇ ಕೊಂಡು ನಿನ್ನ ಮುಂದೆ ಸುರಿತಿದ್ದೆ ಎಂದು ಬೇಸರದಲ್ಲೇ ಹೇಳಿದ್ದೆ. ಅವರಿಬ್ರು ಒಳ್ಳೆ ಚೆನ್ನಾಗಿದ್ರು, ಕ್ಲೋಸ್ ಆಗಿ. ಅದಕ್ಕೆ ಅಪ್ಪ ಹೇಳ್ದ, ನನ್ಗೆ ಅವನಷ್ಟು ಸಂಬಳ ಬಂದಿದ್ರೆ ಅವನ್ಗೆ ಎಷ್ಟೆಷ್ಟೋ ಲಕ್ಷ ಬರುತ್ತೆ, ನನ್ಗ ಅಷ್ಟು ಬಂದಿದ್ರೆ ಆ ಅಂಗಡಿ ಅವನು ಒಂದ್ ಸ್ವಲ್ಪ ರಾಶಿ ಮಾತ್ರ ತಂದಿದ್ದಾನೆ, ನಾನು ಅಂಗಡಿನೇ ತಗೊಂಡ್ಬಂದು ನಿನ್ಗೆ ಕೊಡ್ತಾ ಇದ್ದೆ ಅಂತ ಬೇಸರದಿಂದ ಅಪ್ಪ ಹೇಳಿದ್ರು. ಸೊ ಅಪ್ಪ ಆಲ್ಸೋ ಟೋಲ್ಡ್, if I would have got salary as much as Vasudendra, I would have purchased the entire shop for you ಅಂತ ಹೇಳಿದ್ರು. ಅಪ್ಪ ತೀರ್ಕೊಂಡ್ರು ಒಂದಷ್ಟು ದಿನ ಆದ್ಮೇಲೆ. ಅಪ್ಪ ಸತ್ತ ಮೇಲೆ ಅಮ್ಮ ಮತ್ತೊಂದು ಸ್ಟೀಲ್ ಪಾತ್ರೆ ಕೊಳ್ಳಲಿಲ್ಲ. ಪಾಪ ಸ್ಟೀಲ್ ಪಾತ್ರೆ, ಅಪ್ಪ ಹೋದ್ಮೇಲೆ ಸ್ಟೀಲ್ ಪಾತ್ರೆ ಯಾವಾಗೂ ತಗೊಂಡಿಲ್ಲ. ಅಮ್ಮನಿಗೆ ಆ ರೀತಿ ಫೀಲಿಂಗ್. ಸೊ ಆಫ್ಟರ್ ಅಪ್ಪ ಪಾಸ್ಡ್ ಅವೇ, ಅಮ್ಮ ನೆವರ್ ಬಾಟ್ ಅ ಸಿಂಗಲ್ ವೆಸಲ್ ಆಲ್ಸೋ. ಲೇಪಾಕ್ಷಿ ತಟ್ಟೆಯಲ್ಲಿ ಅನ್ನ ಬಡಿಸಿದ್ರೆ, ಲೇಪಾಕ್ಷಿ ತಟ್ಟೆ ಇತ್ತಲ್ಲ ಫಸ್ಟ್ ತಗೊಂಡಿದ್ದು, ಅದ್ರಲ್ಲೆಲ್ಲ ಚಟ್ನಿ ಎಲ್ಲ ಹಾಕೊಳ್ಳೋದಕ್ಕೆಲ್ಲ ಪಾರ್ಟಿಷನ್ ಇದ್ದಿದ್ದು. ಸೊ ಆ ಲೇಪಾಕ್ಷಿ ತಟ್ಟದಲ್ಲಿ ಅನ್ನ ಬಡಿಸಿದ್ರೆ ಜಳ ತೊಳೆದ ತಟ್ಟಿನಾಗೆ ಬಡಿಸಿದ್ರೆ ನಂಗೆ ಊಟ ಸೇರಲ್ಲೋ ಎಂದು ದುಃಖಿಸಿದಳು. ಯಾಕಂದ್ರೆ ಅಪ್ಪ ಇಲ್ಲ ಅಲ್ಲ, ಒಂಥರ ದುಃಖ ಆಗುತ್ತೆ. ಸೊ ಈ ರೀತಿ ಜಳ ಅಂತ ತೊಳೆದಿರೋ, ಫಳಫಳ ಅಂತ ಹೊಳಿತಾ ಇರೋ ಈ ತಟ್ಟೆನಲ್ಲಿ ನನ್ಗೆ ಊಟ ಬಡಿಸಿದ್ರೆ ನಂಗೆ ಸೇರಲ್ಲ, ನಂಗೆ ಆಗಲ್ಲ, ನಂಗೆ ಆ ತಟ್ಟೆ ಬೇಡ ಅಂತ ಆ ತಟ್ಟೆನಲ್ಲಿ ತಿಂತಾ ಇರಲಿಲ್ಲ ಅವರು. ಸೊ ಇಫ್ ದೇ ಸರ್ವ್ ಮೀಲ್ಸ್ ಇನ್ ದಟ್ ಲೇಪಾಕ್ಷಿ ಪ್ಲೇಟ್, she used to tell in a sad way, like, if you serve meals in this sparkling plate, the food I can't take the food doesn't go inside ಅಂತ, I can't take the food ಅಂತ ಪಾಪ ತುಂಬಾ ದುಃಖದಿಂದ ಹೇಳ್ತಾ ಇದ್ರು. ಅಕ್ಕನ ಮನೆಯಲ್ಲಿಯೂ ಈ ವೇಳೆಗಾಗಲೇ ಸ್ಟೀಲ್ ಪಾತ್ರೆಗಳೆಲ್ಲ ಅಟ್ಟ ಸೇರಲಾರಂಭಿಸಿದವು. ಸೊ ಅಕ್ಕನ ಮನೆಯಲ್ಲೂ ಸ್ಟೀಲ್ ಪಾತ್ರೆಗಳೆಲ್ಲ ಅಟ್ಟ ಸೇರಿದ್ವು. ಆವಾಗ ಸ್ಟೀಲ್ ಪಾತ್ರೆಗಳದೇ ಕಾರಾಬಾರ್ ಇತ್ತು, ಎಲ್ಲ ಅಟ್ಟ ಸೇರಿದ್ವು. So in sister's house also, all the stainless steel vessels, they went to ಸ್ಟೋರ್ ರೂಮ್ ಅನ್ಕೊಳ್ರಿ. ಅಟ್ಟ ಅಂದ್ರೆ ತೋರಿಸಿದೀನಿ ಪ್ರೀವಿಯಸ್ ಪಾರ್ಟ್ ಅಲ್ಲಿ, ನೀವು ಹೋಗಿ ನೋಡ್ಬೋದು ಅಟ್ಟ ಅಂದ್ರೆ ಹೇಗಿರುತ್ತೆ ಅಂತ. ಸೊ ಹೇಗೆ ಕಾಪರು, ಬ್ರಾನ್ಸ್ ಅದೆಲ್ಲಾನು, ಬ್ರಾಸ್ ಅದೆಲ್ಲ ಅಟ್ಟ ಸೇರಿದ್ವು ಫಸ್ಟ್ ಸ್ಟೀಲ್ ಬಂದಾಗ, ಇವಾಗ ಸ್ಟೀಲ್ ಪಾತ್ರೆಗಳು ಅಟ್ಟ ಸೇರಿದ್ವು. ಅದ್ರ ಬದಲು ಪಿಂಗಾಣಿ, ಕಪ್ಪು ಬಸಿ ತಟ್ಟೆ ಪಾತ್ರೆಗಳು, ದವಸ ಧಾನ್ಯಗಳನ್ನು ಇಡಲು ಪ್ಲಾಸ್ಟಿಕ್ಕಿನ ಏರ್ ಟೈಟ್ ಡಬ್ಬಗಳು, ಅಲ್ಯೂಮಿನಿಯಂ ಕುಕ್ಕರ್, ಕರಿಯಲು ಹುರಿಯಲು ನಾನ್ ಸ್ಟಿಕ್ ಪಾತ್ರೆಗಳು, ಆಹಾರದ ಬಿಸಿ ಕೆಡದಂತೆ ನೋಡಿಕೊಳ್ಳಲು ಹಾಟ್ ಬಾಕ್ಸ್ಗಳು, ಕಟ್ಟಿಗೆ ಚುಚ್ಚುಗ, ತಾಮ್ರದ ಫಿಲ್ಟರ್, ಸ್ಟೀಲಿನ ಪಾತ್ರೆಗಳು ಬೆರಳೆಣಿಕೆ ಎಷ್ಟಾಗಿದ್ದವು. ಸ್ಟೀಲ್ ಪಾತ್ರೆಗಳು ಬೆರಳಿನಲ್ಲಿ ಎಣಿಸೋ ಅಷ್ಟಾಗಿದ್ವು, ಅಂದ್ರೆ ತುಂಬಾ ಮಿನಿಮಮ್, ತುಂಬಾ ಕಡಿಮೆ ಇದ್ವು. ಅದ್ರ ಬದಲು ಏನೇನಿತ್ತು ಅವುಗಳನ್ನೆಲ್ಲ ರಿಪ್ಲೇಸ್ ಮಾಡಿದ್ದು ಏನು ಅಂತ. ಸೊ ಪಿಂಗಾಣಿ, ಕಪ್ಪು ಬತ್ತಿ ತಟ್ಟೆ ಪಾತ್ರೆಗಳು. ಪಿಂಗಾಣಿ ಅಂದ್ರೆ ಪೋರ್ಸಲಿನ್, ನಿಮ್ಗೆ ಗೊತ್ತಿರ್ಬೇಕಲ್ಲ, ನಾವು ಹಾಲು ಎಲ್ಲ ಪಿಂಗಾಣಿ ಇದ್ರಲ್ಲಿ ಕುಡಿತೀವಿ, ಪೋರ್ಸಲಿನ್ ಅಂತ. ದವಸ ಧಾನ್ಯ ಇಡೋದಕ್ಕೆ ದವಸ ಧಾನ್ಯಗಳು, ಅಂದ್ರೆ ಈ
ಗ್ರೈನ್ಸ್ ಪಲ್ಸಸ್ ಅವೆಲ್ಲ ಇಡೋದಕ್ಕೆ ಏರ್ ಟೈಟ್ ಪ್ಲಾಸ್ಟಿಕ್ ಏರ್ ಟೈಟ್ ಬಾಕ್ಸ್ಗಳು, ಮತ್ತೆ ಅಲ್ಯೂಮಿನಿಯಂ ಕುಕ್ಕರು, ಕರಿಯಲು ಹುರಿಯಲು ಅಂದ್ರೆ ಫ್ರೈ ಮಾಡೋದಕ್ಕೆ ಏನಾದ್ರು ನಾನ್ ಸ್ಟಿಕ್ ವೆಸಲ್ಸ್, ಅಂಡ್ ಆಹಾರ ಬಿಸಿ ಕೆಡದಂತೆ ಇರೋದಕ್ಕೆ ಹಾಟ್ ಬಾಕ್ಸ್ ನಿಮ್ಗೆ ಗೊತ್ತಲ್ಲ ಹಾಟ್ ಬಾಕ್ಸ್, ಸೊ ದಟ್ ಫುಡ್ ವಿಲ್ ನಾಟ್ ಗೆಟ್ ಸ್ಪಾಯ್ಲ್ಡ್, ಸೊ ಅಂಡ್ ದ ಫುಡ್ ವಿಲ್ ರಿಮೈನ್ ಹಾಟ್ ಆಸ್ ಯು ನೋ. ಕಟ್ಟಿಗೆ ಚುಚ್ಚುಗ ಅಂದ್ರೆ ವುಡನ್ ಸ್ಪ್ಯಾಟುಲಾ ಅನ್ಕೋ. ಓಕೆ, ಕಟ್ಟಿಗೆಯಿಂದ ಮಾಡಿರೋದು ಅಂದ್ರೆ ವುಡ್ ಇಂದ ಮಾಡಿರೋದು ವುಡನ್ ಸ್ಪ್ಯಾಟುಲಾ. ತಾಮ್ರದ ಫಿಲ್ಟರ್, ಕಾಫಿ ಫಿಲ್ಟರ್ ತಾಮ್ರದ್ದು. ಓಕೆ, ತಾಮ್ರದ್ದು ಅಂದ್ರೆ ಕಾಪರದ್ದು. ಸ್ಟೀಲಿನ ಪಾತ್ರೆಗಳು ಬೆರಳಿಕೆ ಅಂದ್ರೆ ಸ್ಟೀಲ್ ವೆಸಲ್ಸ್ ವರ್ ಜಸ್ಟ್ ಕೌಂಟಬಲ್ ಅಂತ, ಅಷ್ಟು ಸ್ಟೀಲ್ದು ವ್ಯಾಲ್ಯೂ ಅಷ್ಟು ಇತ್ತು ಆಗ. ಒಮ್ಮೆ ಭಾವನವರ ಆಫೀಸಿನವರು ಯಾರೋ ಮನೆಗೆ ಬಂದಾಗ ಅವರಿಗೆ ಸ್ಟೀಲ್ ಲೋಟದಲ್ಲಿ ಅಮ್ಮ ನೀರನ್ನು ಕೊಟ್ಟಿದ್ದಕ್ಕೆ ಅಕ್ಕ ಬೇಸರಗೊಂಡಿದ್ಲು. ಸೊ ಭಾವನವರು ಅಂದ್ರೆ ಅವರ ಅಕ್ಕನ ಗಂಡ, ವಸುದೇಂದ್ರ ಅವರ ಅಕ್ಕನ ಗಂಡ, ಆ ಅಕ್ಕನ ಗಂಡನ ಭಾವ ಅಂತಾರೆ. ಅವರ ಆಫೀಸ್ನವರು ಒಬ್ರು ಮನೆಗ್ ಬಂದಾಗ ಅಮ್ಮ ಸ್ಟೀಲ್ ಲೋಟದಲ್ಲಿ ನೀರ್ ಕೊಟ್ಟಿದ್ದಕ್ಕೆ ಅಕ್ಕನಿಗೆ ಬೇಸರ ಆಗಿತ್ತಂತೆ. ಸೊ ಒನ್ಸ್ ಸಮ್ಮನ್ ಹ್ಯಾಡ್ ಕಮ್ ಫ್ರಮ್ ವಸುದೇಂದ್ರಾಸ್ brother-in-law's office. So Amma had given them water in steel glass. So Akka was frustrated by this. Why she was frustrated? ಲೋಯರ್ ಮಿಡ್ಲ್ ಕ್ಲಾಸ್ ಜನ ಅಂದ್ಕೊಳ್ತಾರಮ್ಮ, ಇನ್ನು ಮುಂದೆ ಗಾಜಿನ ಲೋಟದಲ್ಲೇ ನೀರು ಕೊಡು ಎಂದು ಬುದ್ಧಿಮಾತು ಹೇಳಿದ್ಲು. ಅಯ್ಯೋ, ನಮ್ಮನ್ನ ಲೋಯರ್ ಮಿಡ್ಲ್ ಕ್ಲಾಸ್ ಅನ್ಕೊಂತಾರೆ, ಗಾಜಿನ ಲೋಟದಲ್ಲಿ ಕೊಡು, ಸ್ಟೀಲ್ ಗ್ಲಾಸ್ ಅಲ್ಲಿ ಕೊಡ್ಬೇಡ ಅಂತ ಅಮ್ಮನಿಗೆ ಬುದ್ಧಿಮಾತು ಹೇಳಿದ್ಲು ಪಾಪ. ಸೊ ಅಕ್ಕ ಟೋಲ್ಡ್ ಯು give them water in the glass. ಓಕೆ, ಗಾಜಿಂದು ಅಂತ ಹೆಂಗ್ ಹೇಳೋದಲ್ವಾ, ಗ್ಲಾಸ್, ಸ್ಟೀಲ್ ಗ್ಲಾಸ್ ಅಲ್ಲಿ ಕೊಡ್ಬೇಡ ಅಂತ ಹೇಳಿದ್ರು. ಲೋಯರ್ ಮಿಡಲ್ ಕ್ಲಾಸ್ ಅನ್ಕೊಂತಾರೆ ಅಂತ. ಅಮ್ಮ ಸತ್ತಾಗ ಕಾರ್ಯಗಳನ್ನು ಹಂಪಿಯಲ್ಲಿ ಮಾಡಿದೆವು. ಸೊ ಅಮ್ಮ ಆಲ್ಸೋ ಶಿ ಬಿಕೇಮ್ ಓಲ್ಡ್. ವೆನ್ ಶಿ ಪಾಸ್ಡ್ ಅವೇ ದೇ ಡಿಡ್ ಹರ್ ರಿಚುವಲ್ಸ್ ಇನ್ ಹಂಪಿ. ಸೊ ಹಂಪಿ ಎಲ್ಲಿ ರಿಚುವಲ್ಸ್ ಮಾಡಿದ್ದು? ಹಂಪಿ, ಜ್ಞಾಪಕ ಇಟ್ಕೊಳ್ಳಿ. ಕಾಗೆ ಪಿಂಡ ಅದೇನೇ ಮಾಡಿದ್ರು ಆಗ್ಲಿಲ್ಲ. ಸೊ ಕಾಗೆ ಪಿಂಡ ಅಂತ ಮಾಡ್ತಾರೆ. ಕ್ರೋ ಹ್ಯಾಸ್ ಟು ಕಮಾಂಡ್ ಇಟ್ ದ ಫುಡ್ ಕೆಪ್ಟ್ ಫಾರ್, ಅಂದ್ರೆ ಎಲ್ಡರ್ಸ್ಗೆ ಒಂಥರ ಪೂಜೆ ಮಾಡಿ ಪಿಂಡ ಅಂತಾರೆ. ಈ ರೀತಿ ಪೂಜೆ ಮಾಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬ್ರಾಹ್ಮಣರು ಇರ್ತಾರೆ, ಅವರು ಹಂಪಿನಲ್ಲಿ ಒಂದು ನದಿ ತೀರದಲ್ಲಿ ಮಾಡ್ತಾರೆ. ಇಲ್ಲ, ಅವರ ಹೆಸರೆಲ್ಲ, ದೊಡ್ಡವರ ಹೆಸರೆಲ್ಲ ಹೇಳಿ ಪಿಂಡ ಅಂತ ಬಿಡ್ತಾರೆ. ಸೊ ಇಲ್ಲಿ ಪಿಂಡ ಬಿಟ್ಟು ಈ ಪಿಂಡನ ಅವರು ಕಾಗೆಗೆ ಇಡ್ತಾರೆ. ಸೊ ಕಾಗೆ ಅಮ್ಮನ ರೂಪದಲ್ಲಿ ಬಂದು ತಿಂದ್ರೆ ನಮಗೆ ಸಂತೋಷ, ಅಮ್ಮನ ರೂಪದಲ್ಲಿ ಬರುತ್ತೆ ಅಂತ. ನಾವು ಚಿಕ್ಕವರಾಗಿದ್ದಾಗ ಮಹಾಲಯ ಅಮಾವಾಸ್ಯೆ ಅಂತ ಹಬ್ಬ ಬರುತ್ತೆ, ಆಗ ಮಾಡ್ತಾ ಇದ್ವಿ. ಸೊ ಕಾಗೆ ಬಂದು ಏನೇನ್ ಮಾಡಿದಾರೋ ಎಲ್ಲ ತಿಂದಿದ್ದಾದ್ಮೇಲೆನೆ ನಮ್ಗೆಲ್ಲ ಊಟ ಇರ್ತಾ ಇತ್ತು. ಒಂದೊಂದ್ಸಲ ಕಾಗೆ ಎಷ್ಟೊತ್ತಾದ್ರೂ ಬರ್ತಾ ಇರ್ಲಿಲ್ಲ, ಬಿಡಿ ಅದು. ಓಕೆ, ನೌ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಲೆಸನ್. ಸೊ ವಾಟ್ ಎವರ್ ದೇ ಡಿಡ್, ಕಾಗೆ ಪಿಂಡ ವಾಸ್ ನಾಟ್ ಸಕ್ಸಸ್ಫುಲ್. ಕಡೆಗೆ ನರಸಕ್ಕನೇ ನನಗೆ ಉಪಾಯ ಹೇಳ್ಕೊಟ್ಲು. ಸೊ ನರಸಕ್ಕನು ಬಂದಿದ್ರು, ಯಾಕಂದ್ರೆ ನರಸಕ್ಕ ಅವ್ರು ಕ್ಲೋಸ್ ಅಲ್ವಾ ಅಮ್ಮಗೆ, ಅದಕ್ಕೆ. ಸೊ ನರಸಕ್ಕ ಒಂದು ಉಪಾಯ ಹೇಳ್ಕೊಟ್ರು, ಯಾಕಾಗೆ ಇದ್ ಮಾಡ್ತಲ್ಲ. ಸೊ ಶಿ ಗೇವ್ ಆನ್ ಐಡಿಯಾ. ನಿಮ್ಮಮ್ಮಗೆ ಸ್ಟೀಲ್ ಪಾತ್ರೆ ಅಂದ್ರೆ ಜೀವದಾಗೆ ಜೀವ, ಇರೋ ಪಾತ್ರೆಗಳನ್ನ ಜೋಪಾನ ಮಾಡಿ ನೋಡ್ಕೊಂತೀನಿ ಅಂತ ಬೇಡ್ಕೋ ಅಂದ್ಲು. ಸೊ ವಾಟ್ ನರಸಕ್ಕ ಟೋಲ್ಡ್, okay, you have to pray and promise your mom that whatever steel vessels are there, you are going to keep them safe because she loves them, right? She loves them like anything ಅಂತ ನರಸಕ್ಕ ಹೇಳಿದ್ಲು. ಸೊ ಸ್ಟೀಲ್ ಪಾತ್ರೆನ ಜೋಪಾನವಾಗಿ ಮಾಡ್ಕೊಂತೀವಿ ಅಂತ ಬೇಡ್ಕೊಳ್ರಿ, ಅವಾಗ ಕಾಗೆ ಪಿಂಡ ತಿನ್ನುತ್ತೆ. ನಾನು ಪಿಂಡದ ಮುಂದೆ ನಿಂತು ಮನಸ್ಸಿನಲ್ಲಿ ಹಾಗೆ ಹೇಳಿಕೊಂಡಿದ್ದೆ ತಡ, ಕಾಗೆ ಎಂದು ಪುರ್ರನೆ ಹಾರಿ ಬಂದು ಪಿಂಡ ತಿಂದು ಬಿಟ್ಟಿತು. ಸೊ ಹಾಗಂತ ಪಿಂಡದ ಮುಂದೆ ವಸುದೇಂದ್ರ ಕಣ್ಮುಚ್ಕೊಂಡು ಬೇಡ್ಕೊಂಡ್ರು, ಸರಿ ಅಮ್ಮ, ನಾನು ಎಲ್ಲಾ ಸ್ಟೀಲ್ ವೆಸಲ್ಸ್ ಏನೇನಿದೆಯೋ ಎಲ್ಲಾನು ಜೋಪಾನ ಮಾಡಿ ನೋಡ್ಕೊಂತೀನಿ ಅಂತ ಹೇಳಿದ ತಕ್ಷಣ ಕಾಗೆ ಒಂದು ಪುರ್ರನೆ ಹಾರ ಬಂದು ಪಿಂಡ ತಿಂತು. ಸೊ ಆಸ್ ಸೂನ್ ಆಸ್ ವಸುದೇಂದ್ರ he was like, he promised inside his mind, amma I'm going to keep all the vessels ಅಂತ ಹೇಳಿದ ತಕ್ಷಣ ನೋಡಿ, ಇಲ್ಲಿ ಕಾಗೆ ಪುರನೆ ಬಂದು ಪಿಂಡ ತಿಂತು. ಸೊ ದಿಸ್ ಕ್ರೋ ಕೇಮ್ ಅಂಡ್ ಏಟ್ ದಟ್ ಪಿಂಡ. ಆಮೇಲೆ ಅಂತಹ ದುಃಖದ ಸಂದರ್ಭದಲ್ಲಿಯೂ ನಮಗೆ ಈ ಸಂಗತಿ ತಮಾಷೆಯಾಗಿ ಕಂಡಿತ್ತು. ಆಗ ದುಃಖ, ಅಮ್ಮ ತಿರೋಗಿದ್ದಲ್ವಾ, ದುಃಖದ ಸಂಗತಿ. ಆದ್ರೆ ಈ ರೀತಿ ಸ್ಟೀಲ್ ಪಾತ್ರೆಗಳನ್ನೆಲ್ಲ ನಾನು ಚೆನ್ನಾಗಿ ನೋಡ್ಕೊತೀನಿ, ಚೆನ್ನಾಗಿ ಎತ್ತಿ ಜೋಪಾನ ಮಾಡ್ತೀನಿ ಅಂದ್ರೆ, ಕಾಗೆ ಬಂತು ಅಂದ್ರೆ ಅದೊಂಥರ ತಮಾಷೆಯಾಗಿ ಅನಿಸ್ತು ಅವ್ರಿಗೆ. ಸೊ
this incident was funny, though it was a tragic situation during that time. ಆಮೇಲೆ ಅಮ್ಮನಿಗೆ ಪಾತ್ರೆ ನೋಡಿಕೊಳ್ಳುತ್ತೇನೆಂದು ಆಸೆ ತೋರಿಸಿದ್ದೇವಾದರೂ ಅದನ್ನು ನಿಭಾಯಿಸಲು ನಮ್ಮಿಬ್ಬರಿಗೂ ಸಾಧ್ಯವಾಗಲಿಲ್ಲ. ಸೊ ಅದನ್ನ ನಮ್ಮಿಬ್ಬರಿಗೆ ಅಂದ್ರೆ ಅಕ್ಕನಿಗೆ ಮತ್ತೆ ವಸುಧೇಂದ್ರಗೆ ಆ ಸ್ಟೀಲ್ ಪಾತ್ರೆಗಳು ಏನು ಎಷ್ಟೊಂದು ಸಿಕ್ಕಾಪಟ್ಟೆ ಇದ್ವಲ್ಲ ಅಮ್ಮನ ಹತ್ರ, ಅದು ಏನೋ ಹೇಳೋದನ್ನ ಹೇಳ್ಬಿಟ್ರು, ನಾವು ನೋಡ್ಕೊಂತೀವಿ ಜೋಪಾನ ಮಾಡ್ಕೊಂತೀವಿ ಅಂತ. ಆದ್ರೆ ಅದನ್ನ ನಿಭಾಯಿಸೋದಕ್ಕೆ ಇಬ್ಬರ ಕೈಯಲ್ಲೂ ಸಾಧ್ಯ ಆಗ್ಲಿಲ್ಲ. Though they promised that they are going to maintain the stainless steel vessels, they couldn't manage that. ಅಷ್ಟೊಂದು ಸ್ಟೀಲ್ ಸಾಮಾನು ಎಲ್ಲಂತ ಮನೆಯಾಗೆ ಇಡ್ಲೋ, ನಂಗಂತೂ ಬೇಡ ಎಂದು ಅಕ್ಕ ನಿರಾಕರಿಸಿಬಿಟ್ಲು. ಸೊ ಅಕ್ಕ ಹೇಳಿದ್ಲು, ಅಷ್ಟೊಂದು ಸ್ಟೀಲ್ ಸಾಮಾನು ಎಲ್ಲಪ್ಪ ಇಡೋದು, ನಂಗಂತೂ ಬೇಡ, ನನಗ್ ಕೊಡ್ಬೇಡ. ಸೊ ಅಕ್ಕ ರಿಜೆಕ್ಟೆಡ್ ಬೈ ಸೇಯಿಂಗ್, where to keep so many steel vessels? I don't want ಅಂದ್ಬಿಟ್ಲು. ಶಿ ರಿಜೆಕ್ಟೆಡ್, ನಿರಾಕರಿಸಿಬಿಟ್ಲು. ನನ್ನ ಬೆಂಗಳೂರಿನ ತಳಕು ಬಳಕಿನ ಮನೆಯಲ್ಲಿ ಅವನ್ನು ಒಯ್ದಿಡಲು ನನಗೂ ಮನಸ್ಸಿರ್ಲಿಲ್ಲ. ಸೊ ಬೆಂಗಳೂರಿನಲ್ಲಿ ವಸುಧೇಂದ್ರ ಅವರಿಗೆ ತಳಕು ಬಳಕು ಅಂದ್ರೆ ಒಳ್ಳೆ ಒಂಥರ ಚೆನ್ನಾಗಿರೋ ಮನೆ ಇತ್ತು. ಆ ಮನೆಯಲ್ಲೂ ಎತ್ಕೊಂಡೋಗಿ ಇಡೋದಕ್ಕೆ ಮನ್ಸಾಗಿಲ್ಲ. ಅಷ್ಟೊಂದು ಸ್ಟೀಲ್ ವೆಸಲ್ಸ್ ನ ಇಟ್ಕೊಂಡ್ರೆ ಮನೆ ಏನ್ ಚೆನ್ನಾಗಿ ಕಾಣಿಸುತ್ತಲ್ವಾ ಹಾಗೆ. ಸೊ even Vasudendra, he didn't wanted to keep so many vessels in his grand house which was at Bangalore. ಆದ್ರೆ ಈಗ ಏನ್ ಮಾಡೋದು, ಕೊನೆಗೆ ಅಮ್ಮನ ನೆನಪಿಗೆಂದು ನಾನು ಲೇಪಾಕ್ಷಿ ತಟ್ಟೆಯನ್ನು ಇಟ್ಟುಕೊಂಡೆ. ಸೊ ಅಮ್ಮನಿಗೆ ಲೇಪಾಕ್ಷಿ ತಟ್ಟೆ ಫಸ್ಟ್ ಬಂತಲ್ಲ, ಅದನ್ನ ಅಮ್ಮನ ನೆನಪಿಗೆ ಅಂತ ವಸುಧೇಂದ್ರ ಅವರು ಇಟ್ಕೊಂಡ್ರು. ಸೊ ಅಟ್ ಲಾಸ್ಟ್ ಆಸ್ ರಿಮೆಂಬ್ರೆನ್ಸ್ ಆಫ್ ಅಮ್ಮ, ವಸುಧೇಂದ್ರ ಕೆಪ್ಟ್ ಲೇಪಾಕ್ಷಿ ಪ್ಲೇಟ್ ವಿತ್ ಹಿಮ್. ಅಕ್ಕ ಇಜ್ಜೋಡಿನ ಲೋಟವನ್ನು ಇಟ್ಟುಕೊಂಡಳು. ಸೊ ಅಕ್ಕ ಒಂದು ಇಜ್ಜೋಡಿನ ಲೋಟ ಇತ್ತು. ಅಂದ್ರೆ ಇಜ್ಜೋಡಿನ ಲೋಟ ಅಂದ್ರೆ ಎರಡು ಲೋಟಗಳ ಜೋಡಿನ ಎರಡು ಲೋಟಗಳು ಒಂದೇ ಜಾಯಿಂಟ್ ಆಗಿರೋ ಲೋಟಗಳು. ಆಗ ಏನೇನೋ ಬರ್ತಾ ಇತ್ತು, ಒಂಥರ ಪಿ ಗ್ಲಾಸ್ ಅಂತ ಇತ್ತು, ಅದರಲ್ಲಿ ಪೈಪ್ ಕೂಡ ಇತ್ತು. ಆ ಗ್ಲಾಸ್ ಅಲ್ಲಿ ಮಕ್ಕಳು ಹಾಲು ಕುಡಿತಾ ಇದ್ರು, ನೀರು ಕುಡಿತಾ ಇದ್ರು, ಆತರ ಇರ್ತಿತ್ತು. ಇದು ಇಜ್ಜೋಡಿನ ಲೋಟ ಅಂದ್ರೆ ಎರಡು ಲೋಟಗಳು ಜಾಯಿಂಟ್ ಆಗಿರೋದು. ಅದನ್ನ ಅಕ್ಕ ಇಟ್ಕೊಂಡ್ಲು. ಸೊ ಅಕ್ಕ ಕೆಪ್ಟ್ ದಟ್ ಇಜ್ಜೋಡು ಗ್ಲಾಸ್, ಇಜ್ಜೋಡು ಲೋಟ. ಉಳಿದಿದ್ದನ್ನು ಮಠಕ್ಕೊಂದಿಷ್ಟು, ಬಂದು ಬಳಗಕ್ಕೆ ಒಂದಿಷ್ಟು, ನರಸಕ್ಕಗೆ ಒಂದಿಷ್ಟು ಕೊಟ್ಟು ಕೈ ತೊಳೆದುಕೊಂಡೆವು ಅಂದ್ರೆ ಆ ಕೆಲಸ ಮುಗಿಸ್ತೀವಿ ಅಂತ. ಸೊ ಇನ್ನು ಉಳಿದದನ್ನ ಒಂದು ಮಠಕ್ಕೆ ಒಂದಷ್ಟು, ಬಂಧು ಬಳಗ ಅವ್ರ ರಿಲೇಟಿವ್ಸ್ ಅವ್ರಿಗೊಂದಷ್ಟು, ನರಸಕ್ಕನಿಗೂ ಒಂದಷ್ಟು ಕೊಟ್ಬಿಟ್ರು. ಸೊ ರಿಮೈನಿಂಗ್ ವಾಟ್ ಎವರ್ ವಾಸ್ ದೇರ್ ದೇ ಗೇವ್ ಇಟ್ ಟು ಮಠ, relatives and Narsakka. So here their managing of stainless steel vessels, that work was finished. They are relaxed now. ಆದ್ರೂ ಈಗಲೂ ಯಾವುದೇ ಸ್ಟೀಲ್ ಪಾತ್ರೆಯ ಅಂಗಡಿ ಕಣ್ಣಿಗೆ ಬಿದ್ದರೂ ಸಾಕು, ಅಮ್ಮನ ನೆನಪು ನನ್ನನ್ನು ಆವರಿಸಿಕೊಂಡು ಬಿಡುತ್ತದೆ. ಸೊ ಇವಾಗ್ಲೂ ಕೂಡ ನಾನು ಯಾವುದೇ ಸ್ಟೀಲ್ ಪಾತ್ರೆ ಅಂಗಡಿ ನೋಡಿದ್ರೆ ಅಮ್ಮನ ನೆನಪು ಬರುತ್ತೆ ಅಂತ ವಸುಧೇಂದ್ರ ಹೇಳ್ಕೊತಾ ಇದ್ದಾರೆ. ಸೊ ವೆನೆವರ್ ಹಿ ಸಿ ಎನಿ ಸ್ಟೀಲ್ ಶಾಪ್, ಹಿ ವಿಲ್ ರಿಮೆಂಬರ್ ಹಿಸ್ ಮದರ್. ಹರ್ ಮೆಮೊರೀಸ್ ವಿಲ್ ಸರೌಂಡ್ ಹಿಮ್. ಸೊ ಆ ರೀತಿ ಅವರ ಒಂದು ರೀತಿಯ ಆ ರೀತಿ ಬಿಹೇವಿಯರ್, ಸ್ಟೀಲ್ ಪಾತ್ರೆ ಅಂದ್ರೆ ತುಂಬಾ ಇಷ್ಟ ಆಗ್ತಾ ಇತ್ತಲ್ಲ, ಅದು ಒಂದು ರೀತಿ ಇವರ ಮೆಮೊರೀಸ್ನ ಅದನ್ನೆಲ್ಲ ಇಂಪ್ರೆಸ್ ಮಾಡಿತ್ತು ಆಗ. ಸೊ ಅದು ಹಾಗೆ ಇತ್ತು ಅವರಿಗೆ. ಆ ಪಾತ್ರೆಗಳನ್ನು ಸೌರುವಾಗ ಅಮ್ಮನ ಮೈ ಮೇಲೆ ಪ್ರೀತಿಯಿಂದ ಕೈಯಾಡಿಸಿದ ಅನುಭವವಾಗುತ್ತೆ. ಸೊ ಆ ಸ್ಟೀಲ್ ಪಾತ್ರೆಗಳನ್ನ ಹಿಂಗ್ ಸವರ್ತಾ ಇದ್ರೆ ಆ ಅಮ್ಮನೇ ಆ ಸ್ಟೀಲ್ ಪಾತ್ರೆ ಬದಲು ಅಮ್ಮನೇ ಅಲ್ಲಿದ್ದಾರೆ ಅಂತ ಅನುಭವ, ಆ ರೀತಿ ಫೀಲಿಂಗ್ ಆಗ್ತಾ ಇತ್ತು. So Vasudendra used to feel whenever he touches the steel vessels, right, as if I am touching my mother only ಅಂತ. ಆ ರೀತಿ ಅಮ್ಮ ಮಗನ ರಿಲೇಶನ್ಶಿಪ್ ಆ ರೀತಿ ಇತ್ತು. ಇದು ಸ್ಟೇನ್ಲೆಸ್ ಸ್ಟೀಲ್ ವೆಸಲ್ಸ್ ಪಾಠ ಇಲ್ಲಿಗೆ ಮುಕ್ತಾಯ ಆಯ್ತು. ಓಕೆ, ಸೊ ಇದು ತುಂಬಾ ದೊಡ್ಡ ಚಾಪ್ಟರು, ಎಷ್ಟು ಪಾರ್ಟ್ಸ್ ಆಯ್ತಲ್ಲ. ಸೊ ಇಲ್ಲಿಗೆ ಮುಕ್ತಾಯ ಆಯ್ತು ಸ್ಟೇನ್ಲೆಸ್ ಸ್ಟೀಲ್ ವೆಸಲ್ಸ್ ಪಾಠ.